ಬಸವರಾಜ್ ಚಿಕ್ಕಮಳ್ಳು ಫ್ರಮ್ ಫ್ರಂಟ್ಲೈನ್ IAS ಅಕಾಡೆಮಿ. ಇವತ್ತಿನ ವಿಷಯ PSI ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸುವುದು ಹೇಗೆ. ಓಕೆ, ಸೊ ಫ್ರೆಂಡ್ಸ್, PSI ಪರೀಕ್ಷೆಯಲ್ಲಿ ನಾವು 2 ಪೇಪರ್ಗಳನ್ನು ನಾವು ಫೇಸ್ ಮಾಡಬೇಕಾಗ್ತದೆ. ಒಂದು ಜನರಲ್ ಸ್ಟಡೀಸ್ ಅಂತ ಹೇಳ್ತೀವಿ, ಇನ್ನೊಂದು ಎಸ್ಸೆ, ಟ್ರಾನ್ಸ್ಲೇಷನ್ ಮತ್ತು ಕೃಷಿ ವಿಭಾಗವನ್ನು ಒಳಗೊಂಡಿರುತ್ತವೆ. ಹಾಗಾದರೆ ಮೇನ್ಲಿ ಜನರಲ್ ಸ್ಟಡೀಸ್ ನಾವು ಯಾವ ರೀತಿ ಅಧ್ಯಯನ ಮಾಡಿದಾಗ ಸಕ್ಸಸ್ ಸಿಗ್ತದೆ ಅನ್ನೋದನ್ನು ಗಮನಿಸೋಣ. ನೋಡಿ, ಜನರಲ್ ಸ್ಟಡೀಸಲ್ಲಿ ಬರ್ತಕ್ಕಂತಹ ಸಬ್ಜೆಕ್ಟ್ಗಳು ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಸೈನ್ಸ್, ಟೆಕ್ನಾಲಜಿ, ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ, ಮೆಂಟಲ್ ಎಬಿಲಿಟಿ ಮತ್ತು ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಇವಾಗ ನಾವು ಬ್ರೀಫ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ್ಯಾವ ವಿಷಯದಲ್ಲಿ ಏನೇನನ್ನು ನಾವು ಕವರ್ ಮಾಡಬೇಕು ಅಂತ. ನೋಡಿ, ಹಿಸ್ಟ್ರಿ ವಿಷಯ, ಇತಿಹಾಸ ಅಂತ ಅಂದಾಗ ಇತಿಹಾಸದಲ್ಲಿ 4 ಅಂಶಗಳನ್ನು ನಾವು ಪರಿಗಣಿಸ್ತೀವಿ. ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ ಮತ್ತು ಕರ್ನಾಟಕದ ಇತಿಹಾಸ. ನೋಡಿ, ಭಾರತವನ್ನ ಭಾರತೀಯರೇ ಆಳಿದರೆ ನಾವು ಪ್ರಾಚೀನ ಇತಿಹಾಸ ಅಂತ ಹೇಳ್ತೀವಿ. ಸಿಂಧು ನಾಗರಿಕತೆ, ಆರ್ಯರು, ಓಕೆ, ಸೊ ಹೊಸ ಮತಗಳ ಉದಯ ಅಂತ ಹೇಳ್ತೀವಿ, ಜೈನಿಸಂ, ಬುದ್ಧಿಸಂ, ಮಹಾಜನಪದಗಳ ಉದಯ ಅಂತ ಹೇಳ್ತೀವಿ, ಮೌರ್ಯರು, ಶೃಂಗರು ಅಂತ ಹೇಳ್ತೀವಿ, ಕುಶಾನರು, ವರ್ಧನರು. ಈ ರೀತಿ ನಾವು ಪ್ರಾಚೀನ ಇತಿಹಾಸವನ್ನು ಅಧ್ಯಯನ ಮಾಡಬೇಕು. ಇನ್ನು ಮುಸ್ಲಿಂ ಆಳ್ವಿಕೆ ಆರಂಭವಾದಂತಹ ಯುಗವನ್ನ ಮಧ್ಯಕಾಲೀನ ಇತಿಹಾಸ ಅಂತ ಹೇಳ್ತೀವಿ. ದೆಹಲಿ ಸುಲ್ತಾನರಾಗಿರ್ಬೋದು, ಮೊಘಲರಂತ ಆಗಿರ್ಬೋದು, ಅದರ ಜೊತೆಗೆ ಮರಾಠರ ಆಳ್ವಿಕೆಯನ್ನ ನಾವು ಅಧ್ಯಯನ ಮಾಡಬೇಕು. ಇನ್ನು ಕ್ರಿಶ್ಚಿಯನರ ಆಳ್ವಿಕೆ ಆರಂಭವಾಗಿದ್ದನ್ನ ಆಧುನಿಕ ಇತಿಹಾಸ ಅಂತ ಹೇಳ್ತೀವಿ. ಓಕೆ, ನಮ್ಮ ದೇಶಕ್ಕೆ ಪ್ರಥಮ ಬಂದಂತಹ ವಿದೇಶಿಗರು ಯಾರು? ಪೋರ್ಚುಗೀಸ್ ಅಂತ ಹೇಳ್ತೀವಿ. ಅದೇ ರೀತಿ ಈ ಡಚ್ರಾಗಿರ್ಬೋದು, ಇಂಗ್ಲಿಷ್ರಾಗಿರ್ಬೋದು, ಸ್ಪ್ಯಾನಿಷ್ರಾಗಿರ್ಬೋದು, ಇವುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಕರ್ನಾಟಕ ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು, ಪ್ಲಾಸಿ ಕದನ, ಬಕ್ಸಾರ್ ಕದನ, ಆಂಗ್ಲೋ ಮರಾಠ ಯುದ್ಧಗಳು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಮಂದಗಾಮಿಗಳ ಯುಗ, ತೀವ್ರಗಾಮಿಗಳ ಯುಗ, ಓಕೆ, ಹಾಗೆ ಈ ಗಾಂಧಿ ಯುಗ, ತಿಲಕ್ ಯುಗ, ಭಾರತಕ್ಕೆ ಸ್ವತಂತ್ರ ಸಿಕ್ಕಿರ್ತಕ್ಕಂಥದ್ದು, ಇಲ್ಲಿಯವರೆಗೆ ಆದಂತಹ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಹಾಗೂ ವಿವಿಧ ರಾಜ್ಯಗಳ ಬೆಳವಣಿಗೆಯ ಮಾಹಿತಿಯಾಗಿರ್ಬೋದು, ಇದೆಲ್ಲವನ್ನು ನಾವು ಆಧುನಿಕ ಇತಿಹಾಸದಲ್ಲಿ ನೋಡ್ತೀವಿ ಫ್ರೆಂಡ್ಸ್. ಇನ್ನು ಕರ್ನಾಟಕದ ಇತಿಹಾಸ ಅಂದಾಗ ಪ್ರಾಚೀನವಾಗಿ ಯಾವ್ಯಾವ ರಾಜ್ಯ ಮಂದಿರಗಳು ನಮ್ಮ ಕರ್ನಾಟಕವನ್ನು ಆಳಿವೆ. ಓಕೆ, ಫಾರ್ ಎಕ್ಸಾಂಪಲ್ ದ್ವಾರ ಸಮುದ್ರದ ಹೊಯ್ಸಳರಾಗಿರ್ಬೋದು, ಓಕೆ, ಆಮೇಲೆ ಬಾದಾಮಿಯ ಚಾಲುಕ್ಯರಾಗಿರ್ಬೋದು, ಮಾನ್ಯಕೇಟದ ರಾಷ್ಟ್ರಕೂಟರಾಗಿರ್ಬೋದು, ಶಾತವಾಹನರಾಗಿರ್ಬೋದು, ಹೀಗೆ ವಿವಿಧ ರಾಜ್ಯ ಮಂದಿರಗಳು. ಕರ್ನಾಟಕದಲ್ಲಿನ ಏಕೀಕರಣ ವ್ಯವಸ್ಥೆ, ದಿವಾನ್ಗಳ ಆಳ್ವಿಕೆ, ಪ್ರಸ್ತುತ ಕರ್ನಾಟಕದಲ್ಲಿ ಇರತಕ್ಕಂತಹ ಒಂದು ಇಲ್ಲಿಯವರೆಗೆ ಆಗಿರ್ತಕ್ಕಂತಹ ಮುಖ್ಯಮಂತ್ರಿಗಳಾಗಿರ್ಬೋದು, ಕರ್ನಾಟಕದ ಅಭಿವೃದ್ಧಿ ದೊಡ್ಡದಾದಂತಹ ಒಳ್ಳೆಯ ಒಂದು ರುಚಿಕರವಾದಂತಹ ಸಬ್ಜೆಕ್ಟ್ ಫ್ರೆಂಡ್ಸ್. ಇದು ಸುಮಾರು ಒಂದು 15ರಿಂದ 20 ಮಾರ್ಕ್ಸ್ ಹಿಸ್ಟ್ರಿಯಲ್ಲಿ ಕವರ್ ಮಾಡ್ತೀವಿ. ಇನ್ನು ಜಿಯೋಗ್ರಫಿ. ಓಕೆ, ಜಿಯೋಗ್ರಫಿ ಅಂತಂದಾಗ ಈ ಒಂದು ನಮ್ಮ ಪ್ರಮುಖವಾಗಿ ಪ್ರಾಪಂಚಿಕ ಭೂಗೋಳಶಾಸ್ತ್ರ, ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ ಅಂತ ನೋಡ್ತೀವಿ. ವೆನ್ ಇಟ್ ಕಮ್ಸ್ ಟು ದ ವ್ಯೂ ಆಫ್ PSI, ಭಾರತದ ಭೂಗೋಳಶಾಸ್ತ್ರ ಮತ್ತು ಕರ್ನಾಟಕದ ಭೂಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗ್ತದೆ. ನಮ್ಮ ದೇಶ ಮತ್ತು ರಾಜ್ಯಕ್ಕೆ ಅನುಗುಣವಾಗಿ ಇರತಕ್ಕಂತಹ ಅರಣ್ಯ ವ್ಯವಸ್ಥೆ ಆಗಿರ್ಬೋದು, ಮರುಭೂಮಿ ಆಗಿರ್ಬೋದು, ಭೂಕಂಪ, ಜ್ವಾಲಾಮುಖಿಗಳು, ವಿವಿಧ ಸಂಸ್ಥೆಗಳು, ಕೈಗಾರಿಕೆಗಳು, ಎಲ್ಲ ಬಂದರುಗಳಾಗಿರ್ಬೋದು, ಈ ರೀತಿ ಮಣ್ಣುಗಳು, ಮಳೆ, ಹವಾಮಾನ, ವಾಯುಗುಣ, ವಿವಿಧ ರೀತಿಯಲ್ಲಿ ನಾವು ಜಿಯೋಗ್ರಫಿಯನ್ನು ಅಧ್ಯಯನ ಮಾಡಬೇಕು ಫ್ರೆಂಡ್ಸ್. ಇನ್ನು ಬಹಳ ಪ್ರಮುಖವಾಗಿ ಭಾರತೀಯ ಸಂವಿಧಾನ. ಭಾರತೀಯ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರಸ್ತುತ 25 ಭಾಗಗಳು, 12 ಅನುಸೂಚಿಗಳು, ವಿಶೇಷವಾಗಿ ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು, ಕೇಂದ್ರ ಸರ್ಕಾರ ಅಂದ್ರೆ ಏನು, ರಾಜ್ಯ ಸರ್ಕಾರ ಅಂದ್ರೆ ಏನು, ಕೇಂದ್ರ ಸರ್ಕಾರದಲ್ಲಿನ ಲೋಕಸಭೆ, ರಾಜ್ಯಸಭೆ ವ್ಯವಸ್ಥೆ, ರಾಜ್ಯ ಸರ್ಕಾರದಲ್ಲಿನ ವಿಧಾನಸಭೆ, ವಿಧಾನ ಪರಿಷತ್ತಿನ ವ್ಯವಸ್ಥೆ, ಓಕೆ, ಅದರ ಜೊತೆಗೆ ಸಹಕಾರ ಸಂಘ ಸಂಸ್ಥೆಗಳಾಗಿರ್ಬೋದು, ಪಂಚಾಯಿತಿ ವ್ಯವಸ್ಥೆ ಆಗಿರ್ಬೋದು, ತಿದ್ದುಪಡಿಗಳು, ತುರ್ತು ಪರಿಸ್ಥಿತಿಗಳು, ವಿಶೇಷ ವರ್ಗಕ್ಕೆ ಸವಲತ್ತುಗಳು, ಇತ್ತೀಚಿನ ತಿದ್ದುಪಡಿಗಳು, ಈ ರೀತಿ ನಾವು ಅಧ್ಯಯನವನ್ನು ಕವರ್ ಮಾಡಬೇಕಾಗಿದೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಅರ್ಥಶಾಸ್ತ್ರ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳು, ಹಣಕಾಸು ಆಯೋಗ ಮತ್ತು ಅದರ ಕರ್ತವ್ಯಗಳಾಗಿರ್ಬೋದು, ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಹಾಗೂ ನೋಟು, ಇತ್ತೀಚಿನ ಆಗಿರ್ತಕ್ಕಂಥ ನೋಟು ಅಮಾನ್ಯೀಕರಣ ಆಗಿರ್ಬೋದು, ಹೀಗೆ ವಿವಿಧ ವಿಷಯಗಳನ್ನು ನಾವು ಅರ್ಥಶಾಸ್ತ್ರದಲ್ಲಿ ಕವರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ಇದನ್ನು ಬಿಟ್ಟರೆ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಯಾವ್ದು ಬಂದಾಗ ವಿಜ್ಞಾನ, ಸೈನ್ಸ್. ಓಕೆ, ನಾವು 3 ವಿಭಾಗಗಳಲ್ಲಿ ಭೌತಶಾಸ್ತ್ರ, ಹಾಗೆ ಜೀವಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಅಂತ ಅಧ್ಯಯನ ಮಾಡ್ತೀವಿ. ಸೊ ಉದಾಹರಣೆಗೆ ಭೌತಶಾಸ್ತ್ರ ಅಂತ ತೆಗೆದುಕೊಂಡಾಗ ಬೆಳಕು,
ಚಲನೆ, ಶಾಖ, ಶಬ್ದ, ಬಲ ಇಂತಹ ಒಂದು ಟಾಪಿಕ್ಸ್ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ಫ್ರೆಂಡ್ಸ್. ಇನ್ನು ಟೆಕ್ನಾಲಜಿಕಲಿ ಅಂತಂದಾಗ ಇತ್ತೀಚೆಗೆ ಇಸ್ರೋ DRDO ಕೈಗೊಳ್ತಿರ್ತಕ್ಕಂತಹ ಒಂದು ಪ್ರಾಜೆಕ್ಟ್ಗಳಾಗಿರ್ಬೋದು, ಚಂದ್ರಯಾನ 3 ಆಗಿರ್ಬೋದು, ಓಕೆ, ಭೂಸೇನಾ, ವಾಯುಸೇನಾ, ನೌಕಾಸೇನಾದಲ್ಲಿ ಅಡಾಪ್ಟ್ ಮಾಡ್ಕೊಳ್ತಕ್ಕಂತಹ ಹೊಸ ರೀತಿಯ ಕ್ಷಿಪಣಿಗಳಾಗಿರ್ಬೋದು, ಇವೆಲ್ಲವನ್ನ ನಾವು ಅಧ್ಯಯನ ಮಾಡಬೇಕಾಗ್ತದೆ. ಇನ್ನು ಮೆಂಟಲ್ ಎಬಿಲಿಟಿಲಿ ದೇ ಆರ್ ಸಮ್ 20 ಟಾಪಿಕ್ಸ್. ಈಗ ನಾವು ವೆರಿ ಇಂಪಾರ್ಟೆಂಟ್ ನೋಡ್ತೀವಿ, ಡೈರೆಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ, ಕೋಡಿಂಗ್ ಡಿಕೋಡಿಂಗ್ ಅಂತ ಹೇಳ್ತೀವಿ, ರೈಲ್ವೆ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ನಲ್ಲಿ ಮತ್ತು ನಳದ ಬಗ್ಗೆ ಆಗಿರ್ಬೋದು, ಓಕೆ, ಬೋಟ್ ಆಗಿರ್ಬೋದು, ಆಮೇಲೆ ಸರಾಸರಿ ಆಗಿರ್ಬೋದು, ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು, ಟೋಟಲ್ ಒಂದು 20 ಟಾಪಿಕ್ಸ್ ಬರುತ್ತೆ ಫ್ರೆಂಡ್ಸ್. ಅವುಗಳನ್ನ ಕೂಡ ನಾವು ಕವರ್ ಮಾಡ್ಕೊಂಡಿರಬೇಕು. ಸೊ ದ್ಯಾಟ್ ಇಷ್ಟು ವಿಷಯನ ಕವರ್ ಮಾಡಿದಾಗ ಒಂದು 70 to 84 ಆಗುತ್ತೆ. ನೀವು ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇರಬೇಕು. ಪ್ರತಿ ತಿಂಗಳು ಬರ್ತಕ್ಕಂಥ ನಿಯತಕಾಲಿಕಗಳು, ಮ್ಯಾಗ್ಝಿನ್ಗಳನ್ನ ಕೂಡ ಅಧ್ಯಯನ ಮಾಡ್ತಾ ಇರಬೇಕು. ಫ್ರಮ್ ದ್ಯಾಟ್ ಏನಪ್ಪಾ ಅಂತಂದಾಗ ನಾವು ವಿ ಕ್ಯಾನ್ ಫೆಚ್ 20 more ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ ಇಲ್ಲಿ ಕವರ್ ಆಗುತ್ತೆ. ಈ ನ್ಯೂಸ್ ಪೇಪರ್ ನಿಯತಕಾಲಿಕೆ ಓದುವುದರಿಂದ ನಮ್ಮ ಒಂದು ಪ್ರಚಲಿತ ಘಟನೆಗಳ ಮಾಹಿತಿ ಅತಿ ಹೆಚ್ಚಾಗಿ ಸಿಗುತ್ತೆ. ಸೊ ಜನರಲ್ ನಾಲೆಜ್ ಕೂಡ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಫ್ರೆಂಡ್ಸ್. ಹೀಗೆ ಏನಪ್ಪಾ ಅಂತಂದಾಗ ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ ಯಾವುದೇ ಎಕ್ಸಾಮಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಸರ್ ಜನರಲ್ ನಾಲೆಜ್ ಅಂದ್ರೆ ಏನು ಸರ್ ಅಂತ, ಮೆಂಟಲ್ ಎಬಿಲಿಟಿ ಅಂತ ಬಿಟ್ಟು ಉಳಿದ ಎಲ್ಲ ಸಬ್ಜೆಕ್ಟ್ಗಳಿಗೆ ಸ್ಪರ್ಶ ಕೊಡ್ತಕ್ಕಂಥ ಏಕೈಕ ಸಬ್ಜೆಕ್ಟ್ ಯಾವಪ್ಪ ಅಂದಾಗ ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್. ನೀವು ದಿನನಿತ್ಯ ನ್ಯೂಸ್ ಪೇಪರ್ ಓದೋದ್ರಿಂದ ಮತ್ತು ಪ್ರತಿ ತಿಂಗಳ ನಿಯತಕಾಲಿಕೆಯನ್ನು ಓದುವುದರಿಂದ ನಮ್ಮಲ್ಲಿ ಈ ಜ್ಞಾನದ ಒಂದು ಅರಿವು, ಜ್ಞಾನದ ಸಾಮರ್ಥ್ಯ ಹೆಚ್ಚಾಗ್ತದೆ. ಅದು ಏನಪ್ಪಾ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಭೇದಿಸಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಅದರಲ್ಲಿ ನಿಮಗೆ ಇತ್ತೀಚೆಗೆ PSIಗೆ ಸುಮಾರು 20 ಮಾರ್ಕ್ಸ್ ಈ ಜನರಲ್ ನಾಲೆಜ್ ಪ್ರಚಲಿತ ಘಟನೆಗಳ ವಿಷಯದಲ್ಲೇ ಕವರ್ ಆಗ್ತಕ್ಕಂಥದ್ದು ಫ್ರೆಂಡ್ಸ್. ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಸ್ರೋ ಬಗ್ಗೆ ಆಗಿರ್ಬೋದು, ಯುನೆಸ್ಕೋ ಬಗ್ಗೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ಸಂಘಟನೆಗಳಾದ G20, G7, ಬ್ರಿಕ್ಸ್, ಆಸಿಯಾನ್, ಬಿಮ್ಸ್ಟೆಕ್, OPEC, SAARC, COP ಇವುಗಳ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ಇತ್ತೀಚಿನ I2, U2, ಕ್ವಾಡ್ ಆಗಿರ್ಬೋದು, ವಿವಿಧ ಹೊಸ ಸಂಘ ಸಂಸ್ಥೆಗಳ ಬಗ್ಗೆ ಐಡಿಯಾ ಇರಬೇಕು. ಸೂಚ್ಯಾಂಕಗಳಾಗಿರ್ಬೋದು, ಜೊತೆಗೆ ಸಮರಾಭ್ಯಾಸ ಆಗಿರ್ಬೋದು, ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ವರ್ಲ್ಡ್ ಕಪ್ ಕ್ರಿಕೆಟ್, ಏಷ್ಯನ್ ಗೇಮ್ಸ್, ಬೇಸಿಗೆ ಒಲಿಂಪಿಕ್ಸ್, ಚಳಿಗಾಲದ ಒಲಿಂಪಿಕ್ಸ್, ಪ್ರೋ ಕಬಡ್ಡಿ, IPL, ಓಕೆ, ಇವುಗಳ ಬಗ್ಗೆ ಕೂಡ ನಾವು ಮಾಹಿತಿ ಇರಬೇಕು. ಗ್ರ್ಯಾಂಡ್ ಸ್ಲಾಮ್ ಅಂತ ಕೂಡ ಬಹಳ ಪ್ರಮುಖವಾದಂತಹ ಟಾಪಿಕ್. ವಿವಿಧ ಪ್ರಶಸ್ತಿಗಳಾದಂತಹ ನೋಬೆಲ್, ಫೀಲ್ಡ್, ರೈಟ್ ಲೈವ್ಲಿಹುಡ್, ಜ್ಞಾನಪೀಠ, ಸರಸ್ವತಿ ಸಮ್ಮಾನ, ವ್ಯಾಸ ಸಮ್ಮಾನ, ನೃಪತುಂಗ, ಪಂಪ, ಬಸವಶ್ರೀ, ಬಸವ ಕೃಷಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ, ಓಕೆ, ಈ ರೀತಿ ವಿವಿಧ ಪ್ರಶಸ್ತಿಗಳ ಬಗ್ಗೆ ಇದೆ. ಅದರ ಬ್ಯಾಕಪ್ ಅನ್ನು ನಾವು ನೋಡಿದಾಗ, ಅಂದ್ರೆ ಬ್ಯಾಕ್ಗ್ರೌಂಡ್ ಅನ್ನು ನೋಡಿದಾಗ GK ಸ್ಟ್ಯಾಟಿಕ್ ಅಂಶ ಅಂತ ಹೇಳ್ತೀವಿ. ಇವಾಗ ಏನಾಗ್ತಾ ಇದೆ ಅಂತ ನೋಡಿದಾಗ, ಅಪ್ಡೇಟ್ ಅನ್ನು ನೋಡಿದಾಗ ಕರೆಂಟ್ ಕ್ಲಿಯರ್ ಇದೆ ಫ್ರೆಂಡ್ಸ್. ಇನ್ನು ಡೇಸ್ ಅಂಡ್ ಥೀಮ್ಸ್, ದಿನಾಚರಣೆ ಮತ್ತು ಧ್ಯೇಯ ವಾಕ್ಯ, ವಿವಿಧ ನೇಮಕಾತಿಗಳು, ಪ್ರಮುಖ ನಿಧನ, ಲೈಕ್ ಇತ್ತೀಚೆಗೆ MS ಸ್ವಾಮಿನಾಥನ್ ನಿಧನರಾದರು, ಅವರ ಸಾಧನೆ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು. ಹೀಗೆ ಸಾಕಷ್ಟು ನಾವು ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್ ವಿಷಯವನ್ನ ಕವರ್ ಮಾಡಿಕೊಂಡಿರಬೇಕಾಗ್ತದೆ. ಹೀಗೆ ನಾನು ಇವತ್ತು ಮೇಲ್ಮಟ್ಟಕ್ಕೆ ಯಾವ ರೀತಿ PSI ಜನರಲ್ ಸ್ಟಡೀಸ್ ಪೇಪರ್ನ ಪ್ರಿಪೇರ್ ಮಾಡಬೇಕನ್ನೋದನ್ನ ತಮ್ಮ ಮುಂದೆ ಚರ್ಚೆ ಮಾಡಲಿದ್ದೇನೆ. ಸೊ ಯುವರ್ ಜರ್ನಿ ವಿಲ್ ಬಿಗಿನ್ ಫ್ರಮ್ ನಾ. ಓಕೆ, ಸೊ ಫ್ರಂಟ್ಲೈನ್ IAS ಅಕಾಡೆಮಿಗೆ ತಾವು ಬಂದು ತರಬೇತಿಯನ್ನು ಪಡೆದುಕೊಂಡರೆ ಇದರ ಸಂಪೂರ್ಣ ಒಂದು ಡೀಪ್ ಆಗಿ ತಾವು ತರಬೇತಿಯನ್ನು ಪಡೆದುಕೊಂಡಾಗ ಖಂಡಿತ PSI ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.